ಇವತ್ತಿನ ನ್ಯೂಸ್ ಅವರ್ನಲ್ಲಿ ಹ್ಯಾಪಿ ನ್ಯೂಸ್ ಒಂದು ಇಲ್ಲ ಅನ್ಕೊಳ್ತಾ ಇದ್ದೆ. ಈಗಷ್ಟೇ ಬಂತು, ಅಮೆರಿಕದಿಂದ ಬಂದಿದೆ. ಅಮೆರಿಕದಿಂದ ಬಂದಂಥ ಸಂತೋಷದ ಸುದ್ದಿ, ಭಾರತ ಸೇರಿದಂತೆ ದೇಶಗಳ ಮೇಲೆ ಬಾಯಿಗೆ ಬಂದಂಗೆ ತೆರಿಗೆ ಹಾಕಿದ್ದ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಈ ಟ್ಯಾಕ್ಸ್ಗಳು, ಈ ಟ್ಯಾರಿಫ್ಗಳು ಅಕ್ರಮ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ಆರಂಭಿಸಿದ್ದ ತೆರಿಗೆ ಯುದ್ಧಕ್ಕೆ ಅಮೆರಿಕದಲ್ಲೇ ತೀವ್ರ ಹಿನ್ನಡೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಆದೇಶಗಳು ಅಕ್ರಮ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಎಲ್ಲ ಆದೇಶಗಳನ್ನು ರದ್ದು ಮಾಡಿದೆ. ತೆರಿಗೆ ಹೆಚ್ಚಿಸುವ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹೊರಡಿಸಿದ್ದ ಎಲ್ಲ ಆದೇಶಗಳ ರದ್ದು. ಅಮೆರಿಕ ಭಾರತದ ಟ್ರೇಡ್ ಅಗ್ರಿಮೆಂಟಿನ ಡ್ರಾಫ್ಟ್ ಬಿಡುಗಡೆಯಾದಾಗ 18% ಟ್ಯಾಕ್ಸ್ ಅಂತಿತ್ತು. ಭಾರತದಿಂದ ಅಮೆರಿಕಕ್ಕೆ ಹೋಗುವ ವಸ್ತುಗಳ ಮೇಲೆ 18% ಟ್ಯಾಕ್ಸ್ ಅಂತ ಇತ್ತು. ಈಗ ಅದು ಕೂಡ ರದ್ದಾಗಬಹುದು. ಭಾರತದ ವಿರುದ್ಧ 50% ತೆರಿಗೆ ಹಾಕಿದ್ರು, ಟ್ಯಾರಿಫ್ ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಟ್ರೇಡ್ ಅಗ್ರಿಮೆಂಟ್ ಇನ್ನು ಫೈನಲ್ ಸೈನ್ ಆಗೋದು ಮಾರ್ಚ್ನಲ್ಲಿ. ಅದರ ಡ್ರಾಫ್ಟ್ ತಯಾರಾದಾಗ 18% ಇಳಿದಿತ್ತು ಟ್ಯಾಕ್ಸ್. ಈಗ ಅದು ಕೂಡ ರದ್ದಾಗಬಹುದು. ಸಾವಿರದ 1977ರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾನೂನು ಬಳಸಿಕೊಂಡು ಟ್ರಂಪ್ ಈ ಟ್ಯಾರಿಫ್ಗಳನ್ನು ವಿಧಿಸಿದ್ರು. 1977ರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾನೂನಿನಡಿಯಲ್ಲಿ ಟ್ಯಾರಿಫ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್, ಅಮೆರಿಕದ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್. ಈಗಷ್ಟೇ ಬರ್ತಾ ಇರುವ ಸುದ್ದಿ ಇದು. ಇದಕ್ಕೇನಂತಾರೆ ನೋಡಬೇಕು ಟ್ರಂಪ್ ಸಾಹೇಬರು. ಅಮೆರಿಕದ ಸುಪ್ರೀಂ ಕೋರ್ಟ್ನ ಈ ಆದೇಶ ಜಾರಿಗೆ ಬಂದರೆ ಭಾರತದಿಂದ ಅಮೆರಿಕಕ್ಕೆ ವಸ್ತುಗಳನ್ನು ರಫ್ತು ಮಾಡುವ ರಫ್ತುದಾರರಿಗೆ ಸಿಹಿ ಸುದ್ದಿ. ಅಮೆರಿಕದ ಸುಪ್ರೀಂ ಕೋರ್ಟ್ನ ಆದೇಶ ಭಾರತದಲ್ಲಿ ಸಂತೋಷದ ಅಲೆಯನ್ನು ಎಬ್ಬಿಸಬಹುದು ಅಂತ. ಭಾರತದಲ್ಲಿ ಮಾತ್ರ ಅಲ್ಲ, ಯಾವ್ಯಾವ ದೇಶಗಳ ಮೇಲೆ ಟ್ಯಾರಿಫ್ ವಾರನ್ನು ಆರಂಭಿಸಿದ್ರು ಡೊನಾಲ್ಡ್ ಟ್ರಂಪ್, ಆ ಎಲ್ಲ ದೇಶಗಳಿಗೂ ಒಂದು ಸಮಾಧಾನದ ಸುದ್ದಿಯನ್ನು ನೋಡಿ. ಹಿಂಗೆ ಅದು, ನಾನು ಆ ಟ್ಯಾರಿಫ್ ವಾರ್ ನಡೆದಾಗ ಅವಾಗ ಹೇಳ್ತಿದ್ದೆ, ಮೊಹಮ್ಮದ್ ಬಿನ್ ತುಘಲಕ್ ಅಂತ ಒಬ್ಬ ಇದ್ನಂತೆ. ಮುಂಚೆ ನಾವಂತೂ ನೋಡಿರಲಿಲ್ಲ, ಬಟ್ ಈಗ ಅಂಥದ್ದೇ ವ್ಯಕ್ತಿಯೊಬ್ಬನನ್ನು ನೋಡ್ತಾ ಇದ್ದೀವಿ ಅಂತ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಿನ ವಿರುದ್ಧ ಹೋಗ್ತಾರಾ ಡೊನಾಲ್ಡ್ ಟ್ರಂಪ್? ವಿ ಡೋಂಟ್ ನೋ. ತೀವ್ರ ಹಿನ್ನಡೆಯಂತೂ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ಸರ್ಕಾರ ಹೊರಡಿಸಿರುವ ಎಲ್ಲ ಆದೇಶಗಳು ಅಕ್ರಮ, ಎಲ್ಲ ಆದೇಶಗಳು ಅಕ್ರಮ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪು. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನೋಡೋಣ. ಈಗಷ್ಟೇ ಬ್ರೇಕ್ ಆಗಿದೆ, ಮತ್ತು ಡೆವಲಪ್ಮೆಂಟ್ಸ್ ಇರುತ್ತೆ, ಅದರ ಬಗ್ಗೆ ಅಪ್ಡೇಟ್ ಕೊಡೋಣ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.